ಶಿವಸೂತ್ರ ಪ್ರವಚನ ಮಾಲಿಕೆ. ಕಳೆದು ಹೋಯಿತು ಸ್ವರ್ಣಯುಗ, ಉಳಿದಿದೆ ಸ್ವರ್ಣಧೂಳಿನ ಶೇಷ. ಓಶೋ. ಜೀವನ ಸತ್ಯಾನ್ವೇಷಣೆಯ ದಿಶೆಯಲ್ಲಿ. ರೆಕಾರ್ಡಿಂಗ್ 9. 5ನೆಯ ಸೂತ್ರ. ಶಕ್ತಿ ಚಕ್ರದ ಸಂಧಾನದಿಂದ ವಿಶ್ವದ ಸಂಹಾರ ಸಾಧ್ಯ. ಇದು 5ನೆಯ ಸೂತ್ರ. ನೀವು ಒಂದು ವೇಳೆ ತಕ್ಕುದಾದ ಉದ್ಯಮವನ್ನು ಕೈಗೊಂಡರೆ, ನಿಮ್ಮ ಪರಿಪೂರ್ಣ ಊರ್ಜೆಯನ್ನು, ಸಾಮರ್ಥ್ಯವನ್ನು ಆ ಯತ್ನದಲ್ಲಿ ತೊಡಗಿಸಿದರೆ, ಸತ್ಯದ ಶೋಧನೆ, ಆತ್ಮದ ಶೋಧನೆ, ಪರಮಾತ್ಮನ ಶೋಧನೆಯಲ್ಲಿ ನಿಮ್ಮ ಶಕ್ತಿಯನ್ನು ಅಳವಡಿಸಿದಾಗ ನಿಮ್ಮೊಳಗಿನ ಶಕ್ತಿ ಚಕ್ರವು ಪೂರ್ಣವಾಗುವುದು. ಈಗ ನಿಮ್ಮಲ್ಲಿ ಶಕ್ತಿ ಚಕ್ರ ಪೂರ್ಣವಾಗಿಲ್ಲ, ತುಂಡು ತುಂಡಾಗಿದೆ. ವಿಜ್ಞಾನಿಗಳು ಹೇಳುವ ಮಾತಿದು. ಅತಿ ಬುದ್ಧಿವಂತನಾದ ಮನುಷ್ಯನು ಸಹ 15% ಕೂಡ ತನ್ನ ಪ್ರತಿಭೆಯನ್ನು ಬಳಸಲಾರ. 85% ಪ್ರತಿಭೆ ಅವನಲ್ಲಿ ಹಾಗೆಯೇ ಕೊನರಿ ಹೋಗುವುದು. ಇದು ಅತೀ ಬುದ್ಧಿವಂತನ ವಿಷಯ. ದಡ್ಡನ ವಿಷಯವಾಗಿ ಹೇಳುವುದೇನಿದೆ? ಬಹುಶಃ ಅವನು ಬುದ್ಧಿಯನ್ನು ಉಪಯೋಗಿಸದೆ ಹಾಗೆಯೇ ಸಾಯಬಹುದು. ನಾವು ನಮ್ಮ ಶರೀರ ಶಕ್ತಿಯನ್ನು ಸಹ ಪೂರ್ಣವಾಗಿ ಉಪಯೋಗಿಸುವುದಿಲ್ಲ, 100ರಲ್ಲಿ 5 ಭಾಗ ಕೂಡ. ಹೀಗಿರುವಾಗ ನಾವು ಮೊದ್ದಾಗಿ ಜೀವಿಸುತ್ತಿರುವಲ್ಲಿ, ನಮ್ಮ ದೀಪವು ಮಂದವಾಗಿ ಮಬ್ಬಾಗಿ ಉರಿಯುತ್ತಿರುವಲ್ಲಿ ತಪ್ಪು ಯಾರದಿರಬಹುದು? ನೀವು ಜೀವಿಸುತ್ತಲೇ ಇಲ್ಲ, ಪೂರ್ತಿಯಾಗಿ ಪೂರ್ಣ ರೂಪದಲ್ಲಿ ಎಂದೇ ಹೇಳಬಹುದು. ಎಲ್ಲಿ ಬೆಂಕಿಯ ಕಾವು ತಟ್ಟುವುದು ಎಂದು ಹೆದರುತ್ತಾ ನೀವು ಜೀವಿಸಲು ಸಹ ಅಳುಕುತ್ತಿರುವಿರಿ. ನೀವೆಲ್ಲರೂ ಅಳುಕರು, ನಡುಗುತ್ತಾ ಜೀವಿಸುವವರು. ಆದ್ದರಿಂದ ನಿಮ್ಮಲ್ಲಿರುವ ಶಕ್ತಿ ಚಕ್ರವು ಪೂರ್ಣವಾಗಲಾರದು. ಆದ್ದರಿಂದ ನಿಮ್ಮ ಗಾಡಿಯು ಕುಂಟುತ್ತಾ ಒಮ್ಮೊಮ್ಮೆ ಕೆಲವು ಕಾರುಗಳಲ್ಲಿ ನಿಮಗೂ ಅನುಭವವಾಗಿರಬಹುದು. ಪೆಟ್ರೋಲ್ ಒಮ್ಮೆ ಬರುವುದು, ಮತ್ತೊಮ್ಮೆ ಬಾರದಿರುವುದು. ಒಮ್ಮೆ ಪೆಟ್ರೋಲ್ ನಳಿಕೆಯಲ್ಲಿ ಕಸ ಸಿಕ್ಕಿಕೊಳ್ಳುವುದು. ಹೀಗಾದಾಗ ಕಾರು ಬಿಕ್ಕಳಿಕೆ ಬಂದಂತೆ ಹೋಗುವುದು. ಅದೇ ರೀತಿ ನಿಮ್ಮ ಜೀವನವೂ ಸಹ. ಬಿಕ್ಕುತ್ತಾ ನೀವು ಹೋಗುವಿರಿ. ಶಕ್ತಿಯು ನಿಮ್ಮಲ್ಲಿ ತುಂಡು ತುಂಡಾಗಿ ಬರುವುದು, ಅಖಂಡವಾಗಿ ಬಾರದು. ಯಾವ ವಿಷಯದಲ್ಲಾಗಲಿ ನೀವು ನಿಮ್ಮ ಶಕ್ತಿಯನ್ನು ಪೂರ್ಣವಾಗಿ ಉಪಯೋಗಿಸಿಕೊಳ್ಳಬೇಕು. ಯಾವ ವಿಷಯವೇ ಆಗಲಿ, ಚಿತ್ರಗಾರಿಕೆಯೇ ಆಗಲಿ, ನಿಮ್ಮ ಪರಿಪೂರ್ಣ ಶಕ್ತಿಯನ್ನು ಚಿತ್ರ ಬಿಡಿಸುವುದರಲ್ಲಿ ವಿನಿಯೋಗಿಸಿದಾಗ ಪೂರ್ಣ ಶಕ್ತಿ ಅದರಲ್ಲಿ ಎಳ್ಳಷ್ಟು ಕುಂದಿರಬಾರದು. ಆಗ ನೀವು ಅಲ್ಲಿಂದಲೇ ಮುಕ್ತರಾಗತೊಡಗುವಿರಿ. ವೇದಾಂತವೇ ಬೇಕೆಂದೇನಲ್ಲ, ಧ್ಯಾನವೇ ಆಗಬೇಕೆಂದಲ್ಲ. ಚಿತ್ರಗಾರಿಕೆಯ ಮೂಲಕವೇ ಮುಕ್ತರಾಗುವುದನ್ನು ಕಲಿಯಬಹುದು. ಒಟ್ಟಿನಲ್ಲಿ ಶಕ್ತಿ ಚಕ್ರ ಪೂರ್ಣವಾಗಬೇಕು. ಅದೇ ಉದ್ಯಮ. ಪೂರ್ಣವಾದೊಡನೆ ನೀವು ಭೈರವರಾಗುವಿರಿ. ನೀವು ಶಿಲ್ಪಿಯಾಗಿರಬಹುದು. ನಿಮ್ಮ ಸರ್ವಸ್ವವನ್ನು ಶಿಲ್ಪಕ್ಕೆ ತೊಡಗಿಸುವಿರಾದರೆ, ಮೂರ್ತಿಯನ್ನು ಬಿಡಿಸುವಾಗ ನೀವು ಲೇಷವೂ ಉಳಿಯದೆ ಮೂರ್ತಿ ಮಾತ್ರ ಉಳಿಯುವಂತೆ ನಿಮ್ಮ ಶಕ್ತಿಯನ್ನು ಉಪಯೋಗಿಸುವಿರಾದರೆ, ಶಕ್ತಿ ಚಕ್ರವು ಪೂರ್ಣವಾಗುವುದು. ಯಾವುದೇ ಕೃತ್ಯದಲ್ಲಾಗಲಿ ನಿಮ್ಮ ಪೂರ್ಣ ಶಕ್ತಿಯನ್ನು ತೆರೆಯುವುದಾದರೆ ಅದೇ ಧ್ಯಾನವೆನಿಸುವುದು. ಆಗ ಭೈರವ ಸಮೀಪನಾಗುವನು, ಮಂದಿರವು ಬಳಿಗೆ ಸಾಗುವುದು. 5ನೆಯ ಸೂತ್ರ. ಶಕ್ತಿ ಚಕ್ರದ ಸಂಧಾನದಿಂದ ವಿಶ್ವದ ಸಂಹಾರ. ನಿಮ್ಮ ಶಕ್ತಿ ಚಕ್ರವು ಎಂದೇ ಆಗಲಿ ಪೂರ್ಣವಾಗುತ್ತಲೇ ಪೂರ್ಣವಾದೊಡನೆ ಅದೇ ಕ್ಷಣದಲ್ಲಿ ವಿಶ್ವವು ಸಮಾಪ್ತವಾದಂತೆ. ನಿಮಗೆ ಮತ್ತಿನ್ನು ಸಂಸಾರವೆಂಬುದಿಲ್ಲ. ನೀವೇ ಭೈರವನಾಗುವಿರಿ. ನೀವು ಮುಕ್ತರಾಗುವಿರಿ. ಮುಂದೆ ನಿಮಗೆ ಯಾವ ಬಂಧವೂ ಇಲ್ಲ, ಯಾವ ಶರೀರವೂ ಇಲ್ಲ, ಯಾವ ಸಂಸಾರವೂ ಇಲ್ಲ. ಪೂರ್ಣ ಶಕ್ತಿ ಪ್ರಯೋಗ.
ಜ್ಞಾಪಕದಲ್ಲಿಡಿ. ಈ ಸಮಾಧಿ ಸಾಧನಾ ಶಿಬಿರದಲ್ಲಿ ನೀವು ಪರಿಪೂರ್ಣವಾಗಿ ಶಕ್ತಿಯನ್ನು ವಿನಿಯೋಗಿಸಿದರೆ, ಬರೀ ಮೇಲೆ ಮೇಲೆ ಮಾತ್ರ ಧ್ಯಾನ ಸೋಗು ಮಾಡದಿದ್ದರೆ, ಪೂರ್ಣವಾಗಿ ಶಕ್ತಿಯನ್ನು ಪ್ರಯೋಗಿಸಿದರೆ, ನಿಮ್ಮ ಮುಂದಿನ ಸಂಸಾರವೆಲ್ಲ ಅಳಿದು ಪರಮಾತ್ಮನು ನಿಮ್ಮ ಮುಂದೆ ನಿಲ್ಲುವುದನ್ನು ಕಾಣುವಿರಿ. ನಿಮ್ಮ ಶಕ್ತಿಯನ್ನು ನೀವು ಸಂಪೂರ್ಣವಾಗಿ ತೊಡಗಿಸುವುದೇ ಕ್ರಾಂತಿ. ಆಗ ಮಾತ್ರ ಸಂಸಾರದ ಕಡೆಗೆ ಬೆನ್ನು, ಪರಮಾತ್ಮನ ಕಡೆಗೆ ಮುಖವಾಗುವುದು. ಇದರ ಒಂದಿಷ್ಟು ಸೋಕು, ಒಂದಿಷ್ಟು ಹೊಳಪು ಸಹ ಸೋಕಿದರೆ ಸಾಕು, ನೀವು ಹಿಂದಿದ್ದಂತೆ ಇರಲಾರಿರಿ. ಅದರ ಒಂದೇ ಒಂದು ಹೊಳಪು ಸಹ ನಿಮ್ಮ ಜೀವನದಲ್ಲಿ ಮಹಾನ್ ಪರಿವರ್ತನೆಯನ್ನು ನೀಡುವುದು. ಮುಂದೆ ನೀವು ಇದೇ ಯಾತ್ರೆಯಲ್ಲಿ ಸಂಲಗ್ನರಾಗಿ ಸಾಗುವಿರಿ. ಆದ್ದರಿಂದ ನೆನಪಿರಲಿ, ನೀವು ನಿಮ್ಮನ್ನು ಈ ಶಿಬಿರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ಆಗ ಮಾತ್ರ ಏನಾದರೂ ಸಿದ್ಧಿಯಾದೀತು. ಹಾಗಲ್ಲದೆ ನೀವು ನಿಮ್ಮನ್ನು ಸ್ವಲ್ಪವೇ ಆಗಲಿ ಉಳಿಸಿಕೊಳ್ಳಹೋದರೆ ಶ್ರಮವೆಲ್ಲ ವ್ಯರ್ಥ. ಶ್ರಮವೇ ಉದ್ಯಮವಾಗುವವರೆಗೆ, ಪೂರ್ಣವಾಗಿ ಮಾರ್ಪಾಡಾಗುವವರೆಗೆ ಭೈರವನ ಉಪಲಬ್ಧಿಯಾಗದು. Chapter 1 completed.